ವರ್ಸ್ಟ್ ಫಿಯರ್ ಇಸ್ ಲೂಸಿಂಗ್ ಯು, ಐ ವೋಂಟ್ ಲೆಟ್ ಯು ಗೋ ಅಂತ ಬರ್ತಾ ಇದೆ. ಅವ್ರಿಗೆ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನಿಮ್ಮನ್ನು ಕಳ್ಕೊಳ್ಳೋದೇ ಅವರ ಜೀವನದಲ್ಲಿ ಅವರ ವೀಕ್ನೆಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ್ಯಂಡ್ ಅವರು ನಿಮ್ಗೆ ಹೇಳ್ತಿದ್ದಾರೆ ಲೈಕ್ ನಂದು ಮತ್ತು ನಿಂದು ಏನಾದರೂ ನಿಜವಾದ ಪ್ರೀತಿ ಆಗಿದ್ದರೆ ಜಸ್ಟ್ ವೆಯ್ಟ್ ಮಾಡು, ನೀನು ನನಗೋಸ್ಕರ ಕಾಯ್ತೀಯಾ ಅಂತ ಅಂದ್ಬಿಟ್ಟು, ನಾನು ಯಾವತ್ತಿದ್ರೂ ನಿನ್ನೋಳು, ಸೊ ಐ ವಿಲ್ ಬಿ ಬ್ಯಾಕ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ನಿಮಗೇನಾದರೂ ಈ ಪರ್ಸನ್ ಮೋಸ ಮಾಡಿ ಹೋಗಿದ್ದಾರೆ ಅಥವಾ ಈ ಪರ್ಸನ್ ಮತ್ತೆ ವಾಪಸ್ ಬರಲ್ಲ ಅಂತ ಅಂದರೆ ಇಲ್ಲ, ಆ ಥರ ಏನಿಲ್ಲ. ಈ ಪರ್ಸನ್ ನಿಮ್ಮನ್ನು ಏನಂತಾರೆ ಮಿಸ್ ಮಾಡ್ಕೊಳ್ತಿರೋದ್ರಿಂದನೇ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅವ್ರಿಗೆ ನೀವೆಷ್ಟು ಪ್ರೀಷಿಯಸ್ ಅಂದ್ಬಿಟ್ಟು ಗೊತ್ತಾಗಿದೆ. ಅವರು ನಿಮಗೋಸ್ಕರ ಎಷ್ಟೇ ದೂರ ಹೋಗಿರಲಿ ಅವ್ರು ನಿಮಗೋಸ್ಕರ ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಟ್ರೈನ್ ಅಥವಾ ಇಲ್ಲಿ ಸಿಚುವೇಶನ್ನ ನೋಡಿದ್ರೆ ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿರ್ಬೋದು, ಡಿಸ್ಟೆನ್ಸಲ್ಲಿ ಇರ್ಬೋದು ಅಥವಾ ಲಾಂಗ್ ಡಿಸ್ಟೆನ್ಸಲ್ಲೂ ಇರ್ಬೋದು. ಆದರೆ ಈ ಪರ್ಸನ್ನು ಮತ್ತೆ ನಿಮ್ಮ ಲೈಫ್ಗೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಇಟ್ಸ್ ಅ ಕಾರ್ಡ್ ಆಫ್ ರಿಯೂನಿಯನ್ ಕಾರ್ಡ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇಂಡೈರೆಕ್ಟ್ಲಿ ಈ ಪರ್ಸನ್ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮನ್ನು ರೀಚ್ ಮಾಡಬೇಕು, ನೀವಿಬ್ರು ಮತ್ತೆ ರಿಲೇಷನ್ಶಿಪ್ಪನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ. ನಿಮ್ಮ ಲೈಫಲ್ಲಿ ನೀವೇನಾದರೂ ಈ ಪರ್ಸನ್ ಮುಂದೆ ಬಂದು ನಿಂತ್ಕೊಳ್ತೀನಿ ಅಂತ ಅಂದರೆ ಆ ಪರ್ಸನ್ಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ. ಅಷ್ಟು ಆ ಪರ್ಸನ್ ನಿಮ್ಮನ್ನು ಹಚ್ಕೊಂಡಿದ್ದಾರೆ, ಬಟ್ ಅದನ್ನು ಹೇಳ್ಕೊಳ್ಳೋದಕ್ಕೆ ಈ ಪರ್ಸನ್ ರೆಡಿ ಇರಲ್ಲ. ಆದರೆ ಅವರ ವೀಕ್ನೆಸ್ ನೀವೇ ಆಗಿರ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು.